ಎಸ್ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿದವ್ರು ಬಿಟ್ಟಂತ ಸೊ ಕ್ಲಾಸ್ ಫಿಫ್ತ್ ಸೊ ಇದು ಮೌಲ್ಯಾಂಕನ ಎಕ್ಸಾಮ್ ತರ ಅದು ಪಬ್ಲಿಕ್ ಎಕ್ಸಾಮ್ ರೀತಿ ನಡೆಸ್ತದಂತ ಆಧಾರಿತ ಪ್ರಶ್ನೆ ಪತ್ರಿಕೆ 2024 ನಾವು ಸಾಲ್ವ್ ಮಾಡ್ತಿದ್ವಿ. ಓಕೆ, ಸೊ ಆಲ್ರೆಡಿ ಎಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದೀವಿ? 16 ಇಲ್ಲಿ ತನ ಆಗಂಗೆ. ಓಕೆ, ಸೊ ಇವಾಗ 17th ಕ್ವಶನ್ ಹಿಡಿದು ಸ್ಟಾರ್ಟ್ ಮಾಡೋಣ. 16 ಇಲ್ಲಿಗೆ ಮುಗೀತು. ಸೊ that are 17th question. 17th also completed. 18th also completed. So 19th now start. Okay, ಅಂದ್ರೆ 2 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ವಿ. 3 ಮಾರ್ಕ್ಸ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇದು 3 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರ್ತಾವು? ಎರಡೇ ಇರ್ತಾವ. 2 ಕ್ವಶನ್ 3 ಮಾರ್ಕ್ಸ್ ಕ್ವಶನ್ಸ್, ರೈಟಾ? ಹಾಗಾದ್ರೆ 3 ಮಾರ್ಕ್ಸ್ ಕ್ವಶನ್ ಫಸ್ಟ್ ಏನ್ ಕೇಳಿದಾರ? ಆನ್ಸರ್ ಕ್ವಶನ್ ನಂಬರ್ 19 and 20. ಎರಡು ಕ್ವಶನ್ಸ್ಗಳು 3 ಅಂಕದ ಪ್ರಶ್ನೆಗಳು. 19 ಮತ್ತು 20 ಇರ್ತಾವು. ಅದನ್ನ ಏನಂತ ಕೊಟ್ಟಿದ್ದಾರೆ? 19th ಕ್ವಶನ್, ಡ್ರಾ ದ ಪಿಕ್ಚರ್ ಆಫ್ ಅ ಟಾಯ್. ಒಂದು ಆಟದ ವಸ್ತುವಿನ ಚಿತ್ರ ತೆಗಿಬೇಕು ಅಂಡ್ ಕಲರ್ ಇಟ್. ಅದಕ್ಕೆ ಏನ್ ಮಾಡ್ಬೇಕು? ಬಣ್ಣ ತುಂಬಬೇಕು, ಕಲರ್ ಇಟ್, ಅಂಡ್ ರೈಟ್ 2-3 ಸೆಂಟೆನ್ಸಸ್ ಅಬೌಟ್ ಇಟ್. ಅದ್ರ ಬಗ್ಗೆ 2-3 ವಾಕ್ಯ ಬರೆದ್ರೆ ಸಾಕು. ದೇ ವಿಲ್ ಗಿವ್ 3 ಮಾರ್ಕ್ಸ್. ಆಗ ನನ್ನ ಪ್ರಕಾರ 1 ಮಾರ್ಕ್ಸ್ ಇಲ್ಲಿ, 2-3 ಸೆಂಟೆನ್ಸ್ 2 ಮಾರ್ಕ್ಸ್ ಅಲ್ಲಿ ಇನ್ನೂ ಕೊಡ್ಬೋದು. ಓಕೆ, ಅಂದ್ರೆ 3 ಮಾರ್ಕ್ಸ್ ಕ್ವಶನ್ ಐತಲ್ಲ. ಸೊ 1 ಮಾರ್ಕ್ಸ್ ಫಾರ್ ಪಿಕ್ಚರ್ ಅಂಡ್ ಕಲರ್ ಮಾಡೋದಕ್ಕಾಗಿ 1 ಮಾರ್ಕ್ಸ್, ಇನ್ನು 2 ಮಾರ್ಕ್ಸ್ ಸೆಂಟೆನ್ಸ್ ಮಾಡಿ. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ನೀವು ಬೇಕಾದ್ರೆ ಮಾಡ್ಬೋದ್ರಿ. ಸೊ ನೀವು ಯಾವ್ದಾದ್ರು ಆಟದ ವಸ್ತು, ಈಗ ನೀವು ನಿಮ್ಮ ಫೇವರೇಟ್ ಆಟದ ವಸ್ತು ಯಾವ್ದು ಹೇಳ್ರಿ ನೋಡು. ಆ ಯಾವ್ದು ನಿಮ್ದು ಆಟದ ವಸ್ತು? ಬ್ಯಾಟ್ ಬಾಲ್. ಓಕೆ, ಸೊ ಅವ್ರ ಫೇವರೇಟ್ ಆಟದ ವಸ್ತು ಪ್ರಜ್ವಲ್ ಎಂದು ಬ್ಯಾಟ್ ಬಾಲ್. ಸೊ ಇಲ್ಲಿ ನೋಡ್ರಿ, ಈಗ ಫಸ್ಟ್ ಏನ್ ಮಾಡ್ಬೇಕು? ಒಂದು ಚಿತ್ರ ಡ್ರಾ ಮಾಡ್ಬೇಕು. ಓಕೆ, ಸೊ ಚಿತ್ರ ಡ್ರಾ ಮಾಡ್ಬೇಕಾದ್ರೆ ನೀವು ನೀಟಾಗಿ ಸ್ಕೇಲ್ ಅದು ಯೂಸ್ ಮಾಡ್ರಿ. ಈ ಸದ ಬ್ಯಾಟ್ ತೆಗಿಬೇಕಾದ್ರೆ. ಓಕೆ, ಇದು ಹ್ಯಾಂಡ್. ಓಕೆ, ಸೊ ಇದಾದ ನಂತರ ದಿಸ್ ಇಸ್ ಬ್ಯಾಟ್. ಓಕೆ, ಇನ್ನು ಬಾಲ್ ತೆಗಿಬೇಕಾದ್ರೆ ನಾವೇನ್ ಮಾಡ್ತೀವಿ? ಒಂದು ಸರ್ಕಲ್ ಹಾಕೋದು. ಓಕೆ, ಒಂದು ಸರ್ಕಲ್ ಹಾಕೋಣ ಅಂದ್ರೆ ಈಸಿ ಆಗುತ್ತೆ. ಒಂದು ಸರ್ಕಲ್, ಈ ಸರ್ಕಲ್ ಏನಿಲ್ಲ, ಸಿಂಪಲ್ ಆಗಿ ಆಯ್ತಾ? ದಿಸ್ ಇಸ್ ಬಾಲ್. ಸೊ ಇಷ್ಟೇ ಮಾಡಿ ಬಿಡಪ್ಲಿಲ್ಲ, ಯು ಹ್ಯಾವ್ ಟು ಫಿಲ್ ದ ಕಲರ್ಸ್ ತುಂಬಬೇಕಾಗತ್ತೆ. ಓಕೆ, ಈಗ ನಮಗೆ ಈಗ ಏನಾದ್ರು ಕಲರ್ಸ್ ತುಂಬಬಹುದು. ಈಗ ಈಗ ನಿಮಗೆ ಬೇಕಾದ ಕಲರ್ನ ಅಂದ್ರೆ ಕ್ರೇಯನ್ಸ್ ಯೂಸ್ ಮಾಡಿ ಕಲರ್ ತುಂಬಬೇಕು. ಕ್ರೇಯನ್ಸ್ ಯೂಸ್ ಮಾಡಿ ಕಲರ್ ಅನ್ನ ಫಿಲ್ ಮಾಡ್ರಿ. ಸೊ ಅವಾಗ ಕಲರ್ ಮಾಡಿದ್ರೆ ನೀಟಾಗಿ ಅನಿಸ್ತತಿ. ಇಸದ ಎಕ್ಸಾಂಪಲ್ ಕಲರ್, ಇದಕ್ಕೆ ಬ್ಯಾಟಿಗೆ ವುಡ್ ಕಲರ್, ಹೌದೇನ? ವುಡ್ ಕಲರ್, ಯಾವ್ದಾರು ಒಂದು ಗ್ರೇ ಕಲರ್ ಯಾವ್ದೋ ಒಂದು. ಸೊ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಅದಕ್ಕೆ ಏನ್ ಮಾಡಬೇಕು? ಕಲರ್ ಮಾಡಬೇಕು. ಸೊ ಕಲರ್ ಮಾಡಿದ ನಂತರ ನೀಟಾಗಿ ಕಲರ್ ಮಾಡ್ರಿ. ಇದಾದ ಬಾಲ್ ಯಾವ ಕಲರ್ ಮಾಡೋನು? ಸೊ ರೆಡ್ ಕಲರ್. ಸೊ ಇದಕ್ಕೆ ರೆಡ್ ಕಲರ್. ಈ ರೀತಿ ಎಲ್ಲ ಇಷ್ಟಕ್ಕೆ ಮುಗಿಲಿಲ್ಲ. ನನ್ನ ಪ್ರಕಾರ ಇದಕ್ಕೆ 1 ಮಾರ್ಕ್ಸ್ ಇರ್ತದೆ ಅನ್ಕೊಂಡು. ಇದು ಅಂತ ಎಲ್ಲರೂ ಮಾಡ್ತಾರೆ. ಇದಾದ ನಂತರ ಏನ್ ಮಾಡ್ಬೇಕು? 2-3 ಸೆಂಟೆನ್ಸ್ ಬರಿಬೇಕು. ಸಿಂಪಲ್. ಹೆಂಗ್ ಬರ್ತೀನಿ ನೋಡ್ರಿ. ಒಂದೇ ಸೆಂಟೆನ್ಸ್ ಹೆಂಗ್ ಬರ್ತೀನಿ? ಮೈ, ಹೌದಾ? ಮೈ ಹೇಳ್ತಾರ ಪಿಕ್ಚರ್ ಅ ಟಾಯ್, ಹೌದೇನು? ಮೈ ಫೇವರೇಟ್ ಬರ್ರಿ, ಅಥವಾ ಮೈ ಫೇವರೇಟ್ ಟಾಯ್, ಅಥವಾ ಇದ್ರ ಬಗ್ಗೆ ಏನ್ ಬರಿಬಹುದು? ಇಲ್ಲಾಂದ್ರೆ ಗೇಮ್ ಅಂತ ಬರಿಬಹುದು. ಮೈ ಫೇವರೇಟ್ ಗೇಮ್ ಈಸ್ ಕ್ರಿಕೆಟ್, ಹೌದೇನು? ಮತ್ತ ಎಷ್ಟು ಜನ ಇರ್ತಾರ? ದೇರ್ ಆರ್ ಹೌ ಮೆನಿ ಪ್ಲೇಯರ್ಸ್ ಆರ್ ದೇರ್? 11 ಪ್ಲೇಯರ್ಸ್. ಎಕ್ಸ್ಟ್ರಾ ಪ್ಲೇಯರ್ಸ್ ಬಿಟ್ಬಿಡ್ರಿ. ಓಕೆ, 11 ಪ್ಲೇಯರ್ಸ್. ಮತ್ತ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್.
ಸೊ ಈ ರೀತಿ ಒಂದು ಎಷ್ಟು 2-3 ಸೆಂಟೆನ್ಸ್ ಬರ್ದ್ರೆ ಸಾಕು. ಅಗೇನ್ ಇಲ್ಲಿ 2 ಮಾರ್ಕ್ಸ್ ಸಿಗ್ತಾವ. ಮುಗಿ ಟೋಟಲ್ 3 ಅಂಕ ಸಿಗುತ್ತೆ. ಇಷ್ಟು ಮಾತ್ರ ಸಾಕು. ಸೊ ಅವ್ರು ಸ್ಪೇಸ್ ಕೊಟ್ಟದ್ರಾಗೆ ಮಾಡ್ಬೇಕು. ಅದಕ್ಕೆ ನೋಡ್ರಿ ನಾ ಏನ್ ಮಾಡಿದೀನಿ, ಈ ಕಡೆ ಸ್ಪೇಸ್ ಹೆಂಗ್ ಯೂಸ್ ಮಾಡ್ಕೊಂಡು ನೋಡ್ರಿ, ಇಲ್ಲೇ ಬ್ಯಾಟ್ ಮಾಡಿದೀನಿ, ಮತ್ತೆ ಅದ್ರ ಬಾಜುನ ಏನ್ ಮಾಡಿದೀನಿ, ಮತ್ತೆ ಬಾಲ್ ಮಾಡಿದೀನಿ. ಸೊ ಈ ರೀತಿಯಾಗಿ ಸ್ಪೇಸ್ ಯೂಸ್ ಮಾಡ್ಕೋಬೇಕು. ಇಲ್ಲದ್ರ ಹಂಗ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತಾ, ಇಲ್ಲಿ ಬರ್ಲಿಕ್ಕೆ ಸ್ಪೇಸ್ ಸಿಗಲ್ಲ. ಗೊತ್ತಾಯ್ತು. ಸೊ ನೀವು ಏನೇನ್ ಡ್ರಾ ಮಾಡಿ ಕೆಳಗಡೆ ಅದನ್ನ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 20 ಕ್ವಶನ್. ಇಲ್ಲಿ ಸ್ಪೇಸ್ ಇಲ್ಲಿ ಕೊಟ್ಟರು, ಬರ್ಲಿಕ್ಕೆ ಇಲ್ಲಿಸ್ಬೇಕು ಅಂದ್ರೆ ಇಷ್ಟೆಲ್ಲ ಸ್ಪೇಸ್ ಡ್ರಾಯಿಂಗ್. ಓಕೆ, ಬೇಕಾದಷ್ಟು ಡ್ರಾಯಿಂಗ್ ಮಾಡಿ. ರೈಟ್, ಇದಾದಂದ್ರೆ ಇಲ್ಲಿ ಬರೀರಿ ಅವೇ ಸೆಂಟೆನ್ಸಸ್. ನೆಕ್ಸ್ಟ್ ಕ್ವಶನ್, ಕೆಳಗಡೆ ಒಂದು ಪೋಯಮ್ ಕೊಟ್ಟಾರ, ಪೋಯಮ್ ನ ಓದ್ರಿ ಮತ್ತು ಕ್ವಶನ್ಗೆ ಆನ್ಸರ್ ನೋಡ್ರಿ. ವಿ ಆರ್ ದ ಸಿಗ್ನಲ್ಸ್ ಯು ಫೈಂಡ್ ಔಟ್ ರೋಡ್ಸ್. ನಾವು ಸಿಗ್ನಲ್ಸ್ ಗಳಿದ್ದಾವೆ, ನಮ್ಮನ್ನ ಎಲ್ಲಿ ನೋಡುತ್ತೀರಿ ನೀವು, ರೋಡ್ಸ್ ಗಳಲ್ಲಿ ನೋಡುತ್ತೀರಿ. ರೆಡ್ ಸೇಸ್ ಸ್ಟಾಪ್, ಗ್ರೀನ್ ಸೇಸ್ ಗೋ, ಯೆಲ್ಲೋ ಸೇಸ್ ಇವ ಸ್ಮಾಲ್ ಪೋಯಮ್ ಬಟ್ ಮೀನಿಂಗ್ಫುಲ್. ಹೌದೇನೆ. ಸೊ ಏನೇನ್ ಹೇಳ್ತೈತೆ ಅನ್ನೋದು ಕೊಟ್ಟಾರ. ಅಂದ್ರೆ ರೆಡ್ ಸ್ಟಾಪ್ ಅಂತ, ಗ್ರೀನ್ ಗೋ, ಯೆಲ್ಲೋ ವೇಟ್ ಮಾಡ್. ಓಕೆ, ಹಾಗಾದ್ರೆ ಕ್ವಶನ್ ಏನ್ ಕೇಳಿದಾರ, ಇಲ್ಲಿ ಎಷ್ಟು ಅಂಕ, ಇದಕ್ಕೆ 3 ಅಂಕ. ಅಂದ್ರೆ 3 ಕ್ವಶನ್ ಕೇಳ್ಬೇಕು. 3 ಕ್ವಶನ್ಸ್. ವೇರ್ ಡು ವಿ ಫೈಂಡ್ ದ ಸಿಗ್ನಲ್ಸ್, ಎಲ್ಲಿ ಫೈಂಡ್ ಆಗೋ ಸಿಗ್ನಲ್ಸ್, ಆನ್ ದ ರೋಡ್ಸ್. ಸೊ ಇಷ್ಟು ಬರ್ದ್ರು ಮುಗೀತು. ಅಥವಾ ನಾ ಇದನ್ನೇ ಸಂಪೂರ್ಣವಾಗಿ ಬರ್ಬೇಕಾರ, ವಿ ಡಬ್ಲ್ಯೂ ಕ್ಯಾಪಿಟಲ್, ದ ಸಿಗ್ನಲ್ಸ್ ಆನ್ ರೋಡ್ಸ್. ಓಕೆ, ಮುಗೀತು. ಸರ್ ಇಷ್ಟೇ ಬರ್ದು ಮಾರ್ಕ್ಸ್ ಕೊಡ್ತಾರೇನ್ರಿ? ಕೊಡ್ತಾರೆ, ಏನು ತೊಂದ್ರೆ. And second question, how many colors are mentioned in the poem? Okay, three colors ಇಷ್ಟೇ ಬರ್ದ್ರು ಮಾರ್ಕ್ಸ್ ಕೊಡ್ತಾರ, ಅಥವಾ 3 colors are mentioned in the poem ಅಂತ ಬರ್ದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. According to you, what will happen if there are no signals? ಸಿಗ್ನಲ್ಸ್ ಇಲ್ಲದ್ರೆ ಏನಾಗ್ತಿತ್ತು, we will meet accidents. ಹೌದೇನಿಲ್ಲ, ಆಕ್ಸಿಡೆಂಟ್ಸ್ ಆಗ್ತದೆ. ಸರ್ ನಮಗೆ ಇಷ್ಟೆಲ್ಲ ಗೊತ್ತಾಗಲ್ಲ, ಏನು ಆಕ್ಸಿಡೆಂಟ್ಸ್ ಅಷ್ಟೇ ಬರ್ದು ಮಾರ್ಕ್ಸ್ ಕೊಡ್ತಾರೆ ಸರ್? ಕೊಡ್ತಾರೆ, ಏನು ತೊಂದ್ರೆ. ಆಕ್ಸಿಡೆಂಟ್ಸ್, ರೈಟ್. ಸೊ 3 ಮಾರ್ಕ್ಸ್ ಅಲ್ಲಿ. ಇನ್ನ 4 ಅಂಕದ 3 ಪ್ರಶ್ನೆಗಳು. ಎಷ್ಟು? 4 ಅಂಕದ 3 ಪ್ರಶ್ನೆಗಳು, 4 ಅಂಕದ 3 4 ಜಟ್ಟು. ಸೊ ಇದು ಏನಂದ್ರೆ, ಇದು ನಿಮ್ಗ 8ನೇಗೂ ಬರುತ್ತಾ, 9ಗೂ ಬರುತ್ತಾ, 10ಗೂ ಬರುತ್ತಾ, ಸ್ಟೋರಿ ರೈಟಿಂಗ್ ಅಂತ ಕೇಳ್ತಾರ. ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿನೂ ಕೇಳ್ತಾರ. ಇಲ್ಲಿ ರೈಟ್ ಎ ಮೀನಿಂಗ್ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ಸ್ ಅಂಡ್ ಕ್ಲೂಸ್ ಗಿವನ್. ಪಿಕ್ಚರ್ ಕೊಟ್ರ ಮತ್ತು ಕ್ಲೂಸ್ ಕೊಟ್ಟಾರ, ಇದನ್ನ ಹೆಲ್ಪ್ ತಗೊಂಡು ಬರೀರಿ ಸ್ಟೋರಿ ಅಂತ ಹೇಳ್ತಿದ. ಓಕೆ, ರಿವರ್ ಡ್ರೌನಿಂಗ್ ಆಟ್ ಪಿಜನ್ ಥ್ರೂ ಅ ಲೀಫ್ ಹಂಟರ್ ಏಮಿಂಗ್ ಅಟ್ ಪಿಜನ್ ಅಂಡ್ ಬಿಟ್ ಮಿಸ್ಟ್ ಫ್ಲೂ ಅವೇ ಥ್ಯಾಂಕ್. ನಾನು ಇದನ್ನ ಬರಿಬೇಕಾದ್ರೆ ಹೆಂಗ್ ಮಾಡ್ತೀನಿ ಗೊತ್ತಾ, ಇದು ಪಿಕ್ಚರ್ ನೋಡಿ, ಇಲ್ಲೊಂದು ಆಂಟ್ ಐತಿ, ಹೌದೇನಿಲ್ಲ, ಇದು ಮುಳುಗಾಕತ್ತ ನೀರಿನಲ್ಲಿ. ಅಷ್ಟೊತ್ತಿಗೆ ಒಂದು ಬರ್ಡ್ ಏನ್ ಮಾಡ್ತದೆ, ಪಿಜನ್ ನೋಡ್ತೈತಿ, ನೋಡಿ ಲೀಫ್ ನ ಎಸಿತೈತಿ. ಎಸೆನ ಅದ ಏನ್ ಮಾಡ್ತೈತಿ, ದಾಟ್ಕೊಂಡು ಹೋಗಿ ಅದು ಬದುಕ್ ಬಿಡ್ತದೆ. ಇದಾದ ನಂತರ ಇದು ಥ್ಯಾಂಕ್ಸ್ ಹೇಳ್ತದೆ. ಓಕೆ, ಇಲ್ಲ, ಇದು ಥ್ಯಾಂಕ್ಸ್ ಹೇಳೋದು ಇಲ್ಲಿಗಿಲ್ಲ. ಇದಾದಂದ್ರೆ ಒಂದ್ ದಿನ ಏನಾಗ್ತತಿ, ಪಿಜನ್ ಕೂತಿರ್ತೈತಿ, ಹಂಟರ್ ಏನ್ ಮಾಡ್ತಿರ್ತಾನ, ಅದಕ್ಕೆ ಗುರಿ ಇಟ್ಟು ಹೊಡಿಬೇಕಂತಿರ್ತಾನ. ಅಷ್ಟೊತ್ತಿಗೆ ಏನ್ ಮಾಡ್ತೈತಿ, ಇಲ್ಲಿ ಕಚ್ಚಿ ಬಿಡ್ತೈತ. ಕಚ್ಚನ ಗುರಿ ಮಿಸ್ ಆಗ್ತೈತಿ, ಅಷ್ಟೊತ್ತಿಗೆ ಅದು ಹಾರಿ ಹೋಗ್ತದೆ. ಓಕೆ, ಇದು ಸ್ಟೋರಿ. ನಾನು ಇಲ್ಲಿ ಹ್ಯಾಂಗ್ ವಾಕ್ಯ ಮಾಡ್ತೀನಿ ನೋಡ್ರಿ, ರಿವರ್ ಅಂತ ಐತಿ. ಓಕೆ, ಈ ರಿವರ್ ಅನ್ನ ವಾಕ್ಯ ಹೆಂಗ್ ಮಾಡ್ತೀನಿ, ಇದನ್ನ ನೋಡ್ಕೊಡ್ರಿ. ಎಷ್ಟನ್ನ ರಿವರ್ ಇದುದನ್ನ ಹೆಂಗ್ ಮಾಡ್ತೀವಿ ನೋಡ್ರಿ. ದೇರ್ ವಾಸ್ ಅ ರಿವರ್, ಫುಲ್ ಸ್ಟಾಪ್. ರೈಟ್, ದೇರ್ ವಾಸ್ ಎ,
ಇಲ್ಲಿ ಬನ್ನಿ, ದೇರ್ ವಾಸ್ ಅ ರಿವರ್. ನೆಕ್ಸ್ಟ್ ಏನೈತಿ, ಡ್ರೌನಿಂಗ್ ಆಂಟ್ ಅಂದ್ರೆ ಅಲ್ಲಿ ಏನಾಗ್ತಿತ್ತು, ಆಂಟ್ ಏನ್ ಮಾಡ್ತಿತ್ತು, ಮುಳುಗ್ತಾ ಇತ್ತು. ಅದಕ್ಕೆ ವಾಕ್ಯ ಏನ್ ಮಾಡ್ತೀವಿ ನೋಡ್ರಿ, ಆಂಟ್ ಒಂದು ಆಂಟ್ ವಾಸ್ ಡ್ರೌನಿಂಗ್ ಸ್ಪೆಲ್ಲಿಂಗ್ ಅಲ್ಲಿದೆ ನೋಡಿ ಬರ್ರಿ, ಫುಲ್ ಸ್ಟಾಪ್. ಇಲ್ಲ ಸರ್ ನಾ ಇನ್ನೊಂದು ಸ್ವಲ್ಪ ಚಂದ ಬರ್ತೀನಿ ಅಂತಂದ್ರೆ ಇನ್ ದ ರಿವರ್, ಹೌದಾ, ಫುಲ್ ಸ್ಟಾಪ್. ನೆಕ್ಸ್ಟ್ ವಾಕ್ಯ, ಪಿಜನ್ ಏನ್ ಮಾಡ್ತೈತಿ, ಅದನ್ನ ನೋಡ್ತೈತಿ, ಹೌದಾ, ಥ್ರೀ ವೇರ್ ಲೀಫ್, ಅದು ಸಣ್ಣ ಸಣ್ಣ ವಾಕ್ಯ ಮಾಡ್ತೇನೆ. ಅ ಪಿಜನ್ ಸಾ ನೋಡಿತು, ನೋಡಿ ಏನ್ ಮಾಡ್ತು, ಆ್ಯಂಡ್ ಮತ್ತೆ ಏನ್ ಮಾಡ್ತು, ನೋಡಿ ಇಲ್ಲ, ಆ್ಯಂಡ್ ಪಿಜನ್ ಸಾ ನೋಡ್ತು. ಇಲ್ಲ ಸರ್ ಕಂಟಿನ್ಯೂ ಮಾಡ್ತೇನೆ, ಕಂಟಿನ್ಯೂ ಆ್ಯಂಡ್ ಅಂತಂದ್ರಿ, ಇಲ್ಲಾಂದ್ರೆ ಬೇರೆ ವಾಕ್ಯನೂ ಮಾಡ್ಬೋದು. ಸಾ ಆ್ಯಂಡ್ ಥ್ರೀವ್ ಎಸಿತ್ತು, ಏನನ್ನ ಎಸಿತ್ತು, ಅಲ್ಲಿ ಫುಲ್ ಸ್ಟಾಪ್. ಕರೆಕ್ಟಾ, ಲೀಫ್ ಇಲ್ಲ, ಹಂಟರ್ ಏಮಿಂಗ್ and reached the shore, ಅದು ದಂಡೆ ಸೇರಿತು, reached the shore, ಮುಗಿತಾ, ರೈಟಾ. ಇದಾದ ನಂತರ ಏನಾಯ್ತು, ಆಫ್ಟರ್ ಸಮ್ ಡೇಸ್ ಅಂತ, ಹೌದೇನಲ್ಲ, ಕೆಲವು ದಿನಗಳಾದ ನಂತರ ಸಮ್ ಡೇಸ್ ಏನಾಯ್ತು, ಎ ಹಂಟರ್ ಇಲ್ಲೇ ನೋಡ್ರಿ, ಎಲ್ಲೈತಿ, ಹಂಟರ್ ವಾಸ್ ಏಮಿಂಗ್ ಅಟ್ ದ ಪಿಜನ್ ಅಂತ ಬರಿಬೇಕು, ವಾಸ್ ಏಮಿಂಗ್ ಆಟ್ ದ ಪಿಜನ್, ಕರೆಕ್ಟಾ, ಪಾರ್ವ ಕಡೆ ಗುರಿ ಇಟ್ಟಿದ್ದ, ಫುಲ್ ಸ್ಟಾಪ್. ಅವಾಗ ಯಾವ್ದು ನೋಡ್ತು, ಆಂಟ್ ನೋಡ್ತು, ಆಂಟ್ ಸಾ ಮತ್ತೇನ್ ಮಾಡ್ತು, ಬಿಟ್ ಹಿಮ್, ಅವನ ಕಸ್, ಅವಾಗ ಏನಾಯ್ತು, ಕಚ್ಚಿದ ತಕ್ಷಣ ಬಿಟ್ ಅಂತಿಲ್ಲ, ದ ಏಮ್ ಮಿಸ್ಡ್, ಏನ್ ಮಿಸ್ ಆಯ್ತು, ದ ಏಮ್ ಮಿಸ್ಡ್, ಅದು ಮಿಸ್ ಆಯ್ತು, ದ ಏಮ್ ವಾಸ್ ಮಿಸ್ಡ್, ಗುರಿ ಮಿಸ್ ಆಯ್ತು. ಮಿಸ್ ಆದ ತಕ್ಷಣ ದ ಪಿಜನ್ ಏನ್ ಮಾಡ್ತು, ದ ಪಿಜನ್ ಫ್ಲೂ, ಹೌದಾ, ಕರೆಕ್ಟಾ ಸ್ಪೆಲ್ಲಿಂಗ್, ಫ್ಲೂ ಅವೇ, ಹಾರಿ, ಆಮೇಲೆ ಏನ್ ಮಾಡ್ತು, ದ ಪಿಜನ್ ಥ್ಯಾಂಕ್ಡ್, ದ ಪಿಜನ್ ಯಾರಿಗೆ ಧನ್ಯವಾದ ಹೇಳ್ತು, ದ ಸ್ಪೆಲ್ಲಿಂಗ್, ದ ಪಿಜನ್ ಥ್ಯಾಂಕ್ಡ್, ಯಾರಿಗೆ ಥ್ಯಾಂಕ್ಡ್ ಹೇಳ್ತು, ನೋಡಿ ಸಣ್ಣ ಸಣ್ಣ ವಾಕ್ಯ ಮಾಡ್ರಿ, ಮಾಡಿ ಬರಬೇಕಾಗತ್ತ, ಈ ರೀತಿ ಮಾಡಿ ಬಂದ್ರೆ ಮುಗಿತು. ಓಕೆ, ಸೊ ಇದೇ ಸ್ಟೋರಿ ಇರ್ತೈತಿ, ಇಲ್ಲೆಲ್ಲ ಥ್ಯಾಂಕ್ಡ್ ಐತಿ, ಫ್ಲೂ ಅವೇ ಐತಿ, ಇವೇ ತಗೊಂಡು ವಾಕ್ಯ ಮಾಡಿ ಬರೀರಿ. ಇಲ್ಲೊಂದು ನೆಮ್ಮದಲ್ಲಿ ಇಟ್ಕೊಳ್ರಿ, ಸ್ಟೋರಿ ಬರಿಬೇಕಾದ್ರೆ ನಾನು ಹೇಳೋದೇನಂದ್ರೆ, ಹೆಚ್ಚಾನೆಚ್ಚು ನೀವು ಏನ್ ಯೂಸ್ ಮಾಡ್ಬೇಕಂದ್ರೆ ವಾಸ್ ಮತ್ತು ವರ್ ಇವನೇ ಯೂಸ್ ಮಾಡ್ಬೇಕು, ನೆಮ್ಮದಲ್ಲಿ ಇಟ್ಕೊಳ್ರಿ. ವಾಸ್ ವರ್, ಯಾಕೆ ಸರ್ ವಾಸ್ ವರ್ ಯೂಸ್ ಮಾಡ್ಬೇಕಂದ್ರೆ ಪಾಸ್ಟ್ ಟೆನ್ಸ್ ದಲ್ಲಿ ಇರ್ತೈತಿ, ಸ್ಟೋರಿ ಯಾವಾಗಲೂ ಚೆನ್ನಾಗಿ ಇರ್ತೈತಿ, ಪಾಸ್ಟ್ ಟೆನ್ಸ್ ದಲ್ಲಿ ಇರ್ತೈತಿ, ಆಗಿ ಹೋಗಿರ್ತೈತಿ, ಅದಕ್ಕ ವಾಸ್ ವರ್ ಯೂಸ್. ಸರ್ ವಾಸ್ ಎಲ್ಲಿ ಯೂಸ್ ಮಾಡಬೇಕು, ವರ್ ಎಲ್ಲಿ ಯೂಸ್ ಮಾಡಬೇಕು, ವಾಸ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಇದ್ದಾಕಾರ ವಾಸ್ ಯೂಸ್ ಮಾಡ್ರಿ, ಸರ್ ವರ್ ಎಲ್ಲಿ ಯೂಸ್ ಮಾಡ್ತೀರಿ, ಪ್ಲೂರಲ್ ಇದ್ದಾಕಾರ ಯೂಸ್, ವರ್ ಯೂಸ್, ಮುಗಿತು. ಅವೇ ಅದ ನೋಡ್ರಿ, ವಾಸ್ ಇನ್ನೊಂದೈತೆ,
ಮತ್ತೆಲ್ಲೈತಿ ವಾಸ್, ಆಮೇಲೆ ವಾಸ್, ಹೌದಾ? ಇದಾದ ನಂತರ ಇದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡಿ. ಇನ್ನ ಮೇನ್ ವರ್ಬ್ ಯೂಸ್ ಮಾಡ್ಬೇಕಾದ್ರೆ V2 ಯೂಸ್ ಮಾಡ್ರಿ. V2 ಅಂದ್ರೆ ಪಾಸ್ಟ್ ಫಾರ್ಮ್ ದಿ ವರ್ಬ್ ನ ಯೂಸ್ ಮಾಡ್ರಿ. ಅಂದ್ರೆ ಸಿಂಗ್ ಇದ್ರೆ ಸ್ಯಾಂಗ್, ರೀಡ್ ಇದ್ರೆ ರೆಡ್, ಪ್ಲೇ ಇದ್ರೆ ಪ್ಲೇಡ್, ಈ ರೀತಿ ಯೂಸ್ ಮಾಡಿ. ಇವೆರಡು ಪಾಯಿಂಟ್ ಅಂದ್ರೆ ಇಟ್ಕೋಬೇಕು. ಹ್ಯಾವ್ ಗಾಟ್ ಇಷ್ಟು ಮಾತ್ರ ಆಗ್ತತಿ. ಆರಾಮಾಗಿ ನೀವು ಸ್ಟೋರಿಯನ್ನ ಬರಿಬಹುದು. ಅನ್ಸಿದನ್ನ ಬರೀರಿ, ನೀಟಾಗಿ ಬರೀರಿ. ನೆಕ್ಸ್ಟ್, ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅ ಫ್ರೇಸ್ ಆರ್ ಸೆಂಟೆನ್ಸ್. ಒಂದು ಶಬ್ದ ಪುಂಜಗಳೆಲ್ಲಾರು ಬರಿಬಹುದು, ಒಂದು ಸೆಂಟೆನ್ಸ್ ಎಲ್ಲಾರು ಬರಿಬಹುದು. ಏನಿದೆ ಪ್ಯಾಸೇಜ್? ಧೃತಿ ಹ್ಯಾಡ್ ಅ ನ್ಯೂ ಕಿಟನ್ ನೇಮ್ಡ್ ಸ್ಮೋಕಿ. ಕಿಟನ್ ಅಂದ್ರೆ ಗೊತ್ತಾ? ಕಿಟನ್ ಅಂದ್ರೆ ಏನು? ಆ ಬೆಕ್ಕಿನ ಮರಿಗಳಿಗೆ ನಾವು ಏನ್ ಕರಿತೀವಿ? ಕಿಟನ್ ಅಂತೀವಿ. ನಾಯಿ ಮರಿಗಳಿಗೆ ಪಪ್ಪೀಸ್ ಅಂತ ಕರಿತೀವಿ. ನಮ್ದು ಆ ಸೊ ಅದ್ರ ಹೆಸರು ಏನಂತ ಇಟ್ರು? ಸ್ಮೋಕಿ. ಸ್ಮೋಕಿ ವಾಸ್ ವೈಟ್ ಅಂಡ್ ಫ್ಲರಿ. ಅದು ವೈಟ್ ಇತ್ತು ಮತ್ತು ಫ್ಲಫಿ ಇತ್ತು. ಸರಿ. ಸೊ ಧೃತಿ ಗಾಟ್ ಸ್ಮೋಕಿ ಅಂಡ್ ಅ ಸ್ಮಾಲ್ ಬಾಲ್ ಆಸ್ ಅ ಗಿಫ್ಟ್ ಫ್ರಮ್ ಹರ್ ಫಾದರ್. ಸೊ ಯಾರಿಂದ ಬಂದಿತ್ತು ಅದು ಗಿಫ್ಟ್ ಅಂದ್ರೆ ವೆನ್ ಶಿ ರೋಲ್ಡ್ ದ ಬಾಲ್ ಅಕ್ರಾಸ್ ದ ಫ್ಲೋರ್. ಯಾವಾಗ ಅವಳು ಬಾಲ್ ಎಸಿದ್ರು ನೋಡ್ರಿ ನೆಲದ ಮೇಲೆ, ಸ್ಮೋಕಿ ವುಡ್ ರನ್ ಆಫ್ಟರ್ ಇಟ್. ಅದ್ರ ಹಿಂದೆ ಓಡಿ ಹೋಗಿ ಪಿಕ್ ಇಟ್ ಅಪ್, ಅದನ್ನ ತಗೊಂಡು ಬಾಯಲ್ಲಿ ಇಟ್ಕೊಂಡು ಇನ್ ಇಟ್ಸ್ ಮೌತ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್ ಟು ಹರ್. ತಂದ ಅವಳ ಹತ್ರ ಕೂರ್ತಿತ್ತು. ಧೃತಿ ಲೈಕ್ ಸ್ಮೋಕಿ ವೆರಿ ಮಚ್. ಧೃತಿಗೆ ಅದ್ರ ಕಂಡ್ರೆ ಬಹಳಷ್ಟು ಇಷ್ಟ ಆಯ್ತು. ಹಾಗಾದ್ರೆ ಕ್ವಶನ್ 3 ಕೇಳ್ತಾರೆ. 3. ವಾಟ್ ವಾಸ್ ದ ನೇಮ್ ಆಫ್ ದ ಕಿಚನ್? ಎಷ್ಟು ಈಸಿ. ಓಕೆ, ಅದೇನು ಈಸಿಯಾಗಿ ಬರೀಬೇಕು. ಏನಂತ ನೇಮು? ಸ್ಮೋಕಿ ವಾಸ್ ದ ನೇಮ್ ಆಫ್ ದ ಕಿಟನ್. ಕಿಟನ್, ಸ್ಮೋಕಿ was the name of the kitten. ಸೊ ಇದನ್ನ ನೀವು ಬರಿಬೇಕಾದ್ರೆ ನೀಟಾಗಿ ಬರೀರಿ ಒಂದು ಲೈನ್. ಇಲ್ಲ ಸರ್ ನಾನು ಸ್ಮೋಕಿ ಅಷ್ಟೇ ಬರ್ತೀನಿ, ರೈಟ್ ಆಗುತ್ತೆ? ರೈಟ್ ಆಗುತ್ತೆ. ಹೂ ಹ್ಯಾಡ್ ಅ ನ್ಯೂ ಕಿಟನ್? ಯಾರ ಹತ್ರ ನ್ಯೂ ಕಿಟನ್ ಇತ್ತು? ಸಿಂಪಲ್, ಅದು ಅಂತೂ ಇಲ್ಲ. ಧೃತಿ. ಡಿ ಕ್ಯಾಪಿಟಲ್ ಬರಿಬೇಕು, ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ, ಅದನ್ನ ನೋಡಿದ್ರೆ ಕರೆಕ್ಟ್ ಬರಿಬೇಕು. ಧೃತಿ had new kitten. Right? How was the kitten? ಹೇಗಿತ್ತು ಕಿಟನ್? Right? Fluffy. The kitten was white and fluffy. Okay. ಆಗ ಇನ್ನೊಂದು ಕ್ವಶನ್ ಕೇಳ, ಗಿವ್ ಅ ಸೂಟಬಲ್ ಟೈಟಲ್ ಟು ದ ಪ್ಯಾಸೇಜ್. ಒಂದು ಸ್ಟೋರಿ ಇದಕ್ಕೆ ಹೆಸರು ಕೊಡ್ರಿ. ಏನಂತ ಹೆಸರು ಕೊಡ್ಬೋದು? ಆ ಈಗ ನಾನ್ ಹೆಸರು ಕೊಡೋದಾದ್ರೆ ಸಿಂಪಲ್ ಸ್ಮೋಕಿ ಅಂತ ಕೊಡ್ತೀನಿ. ಏನ್ ಕೊಡ್ತೀನಿ? ಸ್ಮೋಕಿ. ಮಗೆ ನೀವೇನಂತ ಕೊಡ್ತೀರಿ ನೋಡ್ರಿ, ಯಾವ್ದಾದ್ರು ಒಂದು ಹೆಡ್ಡಿಂಗ್ ಕೊಡ್ಬೇಕು. ರೈಟಾ? ಮುಗೀತು. ಎಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಆಯ್ತು? 2 3 3 2 6. ಹೌದಾನೆ? 3 4 4 ಅಂಕ. ಓ ನಾವು ಇಲ್ಲಿ 3 ಅಂಕ ಅನ್ಕೊಂಡಿದ್ದೇವೆ. ಇಲ್ಲ, 3 ಮಾರ್ಕ್ಸ್ ಇದು. 3 ಮಾರ್ಕ್ಸ್ ಅಂದ್ರ ಪಿಕ್ಚರ್ಗೆ ಸ್ಟೋರಿ ರೈಟಿಂಗ್ ಇರೋದು 4 ಅಂಕಕ್ಕೆ. 4 ಅಂಕ ಆರಾಮಾಗಿ ಇಲ್ಲಿ ಬರ್ತದೆ. ಸೊ ಇಲ್ಲಿನೂ 4 ಅಂಕ ಆರಾಮಾಗಿ ಸಿಗೋದು 4 ಕ್ವಶನ್ಸ್. ಇನ್ನು 4 ಮಾರ್ಕ್ಸಿಗೆ ಏನು ಲಾಸ್ಟ್ ಕ್ವಶನ್ ಇದು ಏನಂತ ಕೇಳಿದಾರೆ ಅಂದ್ರೆ, ರೈಟ್ ಎ ಫ್ಯೂ ಸೆಂಟೆನ್ಸಸ್ 4 to 5 ಸೆಂಟೆನ್ಸ್ ಯು ಲೈಕ್ ಅಬೌಟ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಿಮ್ಮ ಸ್ಕೂಲ್ ಹೆಸರು. ಈಗ ನಾನು ಫಸ್ಟ್ ಹೇಳ್ತೀನಿ, ನಿಮ್ ಸ್ಕೂಲ್ ಬಗ್ಗೆ ಬರೀ ಅಂದ್ರ ಏನ್ ಮಾಡಕ್ ಗೊತ್ತಾ? ಫಸ್ಟಿಗೆನೆ ನಿಮ್ ಸ್ಕೂಲ್ ಹೆಸರ ಮೈ ಸ್ಕೂಲ್ ಸ್ಪೆಲ್ಲಿಂಗ್ ಅಲ್ಲೇ ಸ್ಕೂಲ್ ನೇಮ್ ಈಸ್ ಅಂತ ಹೆಸರು ಹಾಕ್ರಿ. ಇದು ಒಂದನೇ ವಾಕ್ಯ. ಹೌದಾ? ಇನ್ನು ಎರಡನೇದು ಏನ್ ಮಾಡ್ರಿ? ಒಂದು ಪ್ಲೇ ಗ್ರೌಂಡ್. ಹೌದೇನಿಲ್ಲ? ಇಲ್ಲ ನಿಮ್ ಸ್ಕೂಲ್ದಲ್ಲಿ ಎಷ್ಟೆಷ್ಟು ಕ್ಲಾಸ್ ರೂಮ್ ಅದಾವ? ದೇರ್ ಆ
ಎಷ್ಟು ರೂಮ್ಸ್ ಅದಾವು? ಒಂದು 12 ರೂಮ್ಸ್. ಓಕೆ, ಇನ್ ಅವರ್ ಸ್ಕೂಲ್. ಸೆಕೆಂಡ್ ಪಾಯಿಂಟ್. ಇಲ್ಲ, ಇನ್ನೊಂದು ಪಾಯಿಂಟ್, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಇದನ್ನ ಏನ್ ಮಾಡಿ ಸೆಕೆಂಡ್ ಲೈನ್ ಹಾಕ್ರಿ. ವೆರಿ ಬ್ಯೂಟಿಫುಲ್. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೆಯಬೇಕು. ಮತ್ತ ಅವರ್ ಸ್ಕೂಲ್ ಟೀಚರ್ಸ್ ಆರ್ ವೆರಿ ಮತ್ತ ಸ್ಕೂಲ್ ಯಾವ ಸ್ಟಾರ್ಟ್ ಅದು ಬರೀಬಹುದು. ಅವರ್ ಸ್ಕೂಲ್ ಸ್ಟಾರ್. ಅಲ್ಲಿ ಲೈನ್ಸ್ ಎಷ್ಟು ಅಷ್ಟು ಬರೀರಿ. ನೀವು 4-5 ವಾಕ್ಯ ಬರೆದ್ರೆ ಸಾಕು. ಸ್ಟಾರ್ಟ್ಸ್ at 9:45 AM. ನೆಕ್ಸ್ಟ್ ಈ ರೀತಿ ವಾಕ್ಯ ಮಾಡ್ಬರೀರಿ. ಸೊ ಇಲ್ ಗೆಟ್ 4 ಮಾರ್ಕ್ಸ್ ಇರ್ತಾವ. 1, 2, 3, 4, 5 ವಾಕ್ಯ ನಾವು ಕರೆಕ್ಟ್ ಆಗಿ ಬರೆದ್ರೆ ಸಾಕು. ಸೊ 4 ವಾಕ್ಯ ಬರೆದ್ರು 4 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಓಕೆ, ಈ ರೀತಿ ಬರಿಬೇಕಾಗ್ತತಿ. ಸೊ ಬರ್ದ್ರಾಯ್ತು, 4 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಓಕೆ, 1, 2, 3, 4, 5 ರೈಟಾ? ಸೊ ನೀವು ಹೆಚ್ಚಿಗೂ ಬರಿಬಹುದು. ನನ್ನ ಪ್ರಕಾರ ನೀಟಾಗಿ ಬರೀರಿ, ಹೆಚ್ಚಿಗೆ ಬರೀರಿ. ಹೆಚ್ಚಿಗೆ ಬರೋದಂದ್ರೆ ಏನಾಗ್ತತಿ? ಸೊ ಎಲ್ಲಾದ್ರೂ ಮಾರ್ಕ್ಸ್ ಕಟ್ ಆದ್ರೂ ಕೂಡ, ಒಂದು ವಾಕ್ಯ ರಾಂಗ್ ಆದ್ರೂ ಕೂಡ ಇನ್ನೊಂದ್ ಕಡೆ ಕರೆಕ್ಟ್ ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ಎಷ್ಟಾಯ್ತು ನಮ್ ಟೋಟಲ್ ಮಾರ್ಕ್ಸ್? ಸೊ 40 ಮಾರ್ಕ್ಸ್ ಮುಗಿತು. ಸೊ 5ನೇ ತರಗತಿಯವರಿಗೆ 40 ಅಂಕದ ಪ್ರಶ್ನೆ ಕ್ವಶನ್ ಪೇಪರ್ ಇರ್ತದೆ. ಬಟ್ ಇವರಿಗೆ 8ನೇ ತರಗತಿಯವರಿಗೆ 50 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ. ಓಕೆ, 9ನೇ ತರಗತಿಯವರಿಗೆ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಸೊ ಇದು ಮೌಲ್ಯಾಂಕನದ ಕ್ವಶನ್ ಪೇಪರ್ ಈ ರೀತಿ, ರೈಟಾ?